ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಟಿ ಅಂತಕ್ಕಂಥದ್ದು ಏನಿತ್ತಲ್ಲ. ಸೊ ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆನ ಬರೆದಿರುವಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗುತ್ತೆ. ಮತ್ತು ಸಾಕಷ್ಟು ಅಭ್ಯರ್ಥಿಗಳು ಒಂದು ಡೌಟ್ ಇರುತ್ತೆ. ಒಂದು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಟಿಇಟಿದು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಎಕ್ಸಾಮ್ ಏನಿದೆಯಲ್ಲ ಅದರ ಒಂದು ಸರ್ಟಿಫಿಕೇಟ್ ಯಾವ ಥರ ಬರುತ್ತೆ ಕ್ಲಿಯರ್ ಆದಂಥ ಸಂದರ್ಭದಲ್ಲಿ ಅಂತಕ್ಕಂಥ ಒಂದು ಪ್ರಶ್ನೆ ಇರುತ್ತಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಿರೋದಿರುತ್ತೆ. ಸ್ಕ್ರೀನ್ ಮುಖಾಂತರ ನಾನು ತೋರಿಸ್ತೀನಿ ಯಾವ ಥರ ಬರುತ್ತೆ ಅದು. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಇಲಾಖೆ ಕಡೆಯಿಂದ CSE ಇಲಾಖೆ ಕಡೆಯಿಂದನೇ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಎಡಿಟಿಂಗ್ಗೆ ಅವಕಾಶನ ಕೊಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಯಾವಾಗ ಅಂದರೆ ಯಾವ ಅಭ್ಯರ್ಥಿಗಳಿಗೆ ಅಂದರೆ ಕ್ಲಿಯರ್ ಆದಂಥ ಅಭ್ಯರ್ಥಿಗಳಿಗೆ ಒಂದು ಏನು ಮಾರ್ಕ್ಸ್ ನಿಗದಿಯಾಗಿರುತ್ತಲ್ಲ ಅಭ್ಯರ್ಥಿಗಳ ಮಾರ್ಕ್ಸ್ ಎಲ್ಲ ಪರ್ಸೆಂಟೇಜ್ಗಳು ಇಂತಿಷ್ಟು ಪರ್ಸೆಂಟೇಜ್ ಬರಬೇಕು ಅಂತ ಇರುತ್ತಲ್ಲ. ಇವಾಗ ಸಾಮಾನ್ಯ ಅಭ್ಯರ್ಥಿಗಳಿಗೆ 2A 2B 3B ಅಭ್ಯರ್ಥಿಗಳಿಗೆ 60% ಬರಬೇಕು ಅಂತಿದೆ. ನಂತರದಲ್ಲಿ SC ಮತ್ತು ST ಅಭ್ಯರ್ಥಿಗಳಿಗೆ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ವಿಶೇಷ ದಿವ್ಯಾಂಗ ಅಭ್ಯರ್ಥಿಗಳು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಈ ಅಭ್ಯರ್ಥಿಗಳಿಗೆ 55% ಇದೆ. ಸೊ ಅದಕ್ಕಿಂತ ಅಧಿಕ ಮಾರ್ಕ್ಸ್ ಅಥವಾ ಅಷ್ಟು ಮಾರ್ಕ್ಸ್ ಬಂದು ಕ್ಲಿಯರ್ ಆದಂಥ ಅಭ್ಯರ್ಥಿಗಳಿಗೆ ಕ್ವಾಲಿಫೈ ಆದಂಥ ಅಭ್ಯರ್ಥಿಗಳಿಗೆ ಸರ್ಟಿಫಿಕೇಟನ್ನೇ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಇವಾಗ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ಗಳನ್ನು ಮಾಡಿದ್ದಾರೆ. ಪೇರೆಂಟ್ಸ್ ಹೆಸರಾಗಿರ್ಬೋದು ಅವ್ರ ಹೆಸರಾಗಿರ್ಬೋದು ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಎಡಿಟಿಂಗ್ಗೆ ಅವಕಾಶ ನಾರ್ಮಲ್ ಅಪ್ಲಿಕೇಶನಲ್ಲಿ ಕೊಟ್ಟಿರಲ್ಲ. ಸಾಕಷ್ಟು ಅಭ್ಯರ್ಥಿಗಳು ಸಮಸ್ಯೆನ ಫೇಸ್ ಮಾಡಿದ್ರು. ಬಟ್ ಇಲಾಖೆ ಸಂದರ್ಭದಲ್ಲಿ ಅವತ್ತೇ ಮಾಹಿತಿನ ಕೊಟ್ಟರು, ನಾವು ಕೂಡ ತಿಳಿಸಿದ್ವಿ. ಅಂದರೆ ಕ್ಲಿಯರ್ ಆದ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಎಡಿಟಿಂಗ್ ಅವಕಾಶ ಕೊಡ್ತೀವಿ ಅಂತ CSE ಡಿಪಾರ್ಟ್ಮೆಂಟ್ನ ಕಡೆಯಿಂದ ಎಲ್ಲ ಮಾಹಿತಿಗಳಿದ್ದಾವೆ. ಸೊ ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಕ್ಲಿಯರ್ ಆದ ನಂತರದಲ್ಲಿ ಇವಾಗ ಯಾವ ಅಭ್ಯರ್ಥಿಗಳು ಪಾಸ್ ಆಗ್ತಿರಲ್ಲ ಅವರಿಗೆ ಕ್ಲಿಯರ್ ಆದಂಥವ್ರಿಗೆ ಎಡಿಟಿಂಗ್ಗೆ ಏನಾರು ಎಡಿಟ್ ಮಾಡಿಸ್ಬೇಕಿತ್ತು ನಾವು ಅಂದರೆ ಎಡಿಟಿಂಗ್ ಮಾಡಿಸ್ಬೋದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸಿ ಬಂದಿರುವಂಥದ್ದಾಗಿರುತ್ತೆ. ಸೊ ಅದು ಯಾವ ಥರ ಎಲ್ಲಿ ಹೋಗ್ಬೇಕೇನು ಅಂತ ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಮಾಹಿತಿನ ಬರ್ತವೆ. ಸೊ ಆ ಬಂದಾಗ ಮಾಹಿತಿನ ಕೂಡ ಕೊಡ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತೀವಿ. ಇದಕ್ಕೆ ಸ್ಕ್ರೀನ್ ಮುಖಾಂತರ ತೋರಿಸ್ತೀನಿ ಬನ್ನಿ ಅಭ್ಯರ್ಥಿಗಳು ಯಾವ ಥರ ಇರುತ್ತೆ ಒಂದು ಸರ್ಟಿಫಿಕೇಟ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಕರ್ನಾಟಕದು ಅಂತ ಹೇಳ್ತಾ ಬನ್ನಿ. ಅಭ್ಯರ್ಥಿಗಳು ಇಲ್ಲಿ ಗಮನಿಸಬೇಕಾದ ಅಭ್ಯರ್ಥಿಗಳು ಇಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ. ಕೆಲವೊಂದು ಅಂಶಗಳನ್ನು ಇಲ್ಲಿ ಬ್ಲರ್ ಮಾಡೋ ಮುಖಾಂತರ ಶೋ ಮಾಡ್ತಿರೋದಾಗಿರುತ್ತೆ. ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಸರ್ಟಿಫಿಕೇಟ್ ಈ ರೀತಿಯಾಗಿರೋದಾಗಿರುತ್ತೆ. ಅಲ್ಲಿ ಸೀರಿಯಲ್ ನಂಬರ್ ಅಂತ ಕೂಡ ಕೊಟ್ಟಿರ್ತಾರೆ, ನೋಡ್ಕೋಬೋದಾಗಿರುತ್ತೆ. ಈ ಕೆಳಗೆ ನಮೂದಿಸಿರುವ ಅಭ್ಯರ್ಥಿಯು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಈ ಕೆಳಗಿನ ವಿವರಗಳೊಂದಿಗೆ ಅರ್ಹತೆಯನ್ನು ಹೊಂದಿರುತ್ತಾನೆಂದು ಪ್ರಮಾಣೀಕರಿಸಲಾಗಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನೋಂದಣಿ ಸಂಖ್ಯೆ ರಿಜಿಸ್ಟರ್ ನಂಬರ್ನಲ್ಲಿ ಕೊಟ್ಟಿರ್ತಾರೆ, ನೋಡ್ಬೋದಾಗಿರುತ್ತೆ. ತಿಂಗಳು ಮತ್ತು ವರ್ಷ ಯಾವ ವರ್ಷದಲ್ಲಿ ಕ್ಲಿಯರ್ ಮಾಡಿರ್ತಾರೆ, ಯಾವ ಒಂದು ತಿಂಗಳಲ್ಲಿ ಅಂತ ಕೊಟ್ಟಿದ್ದಾರೆ. ಪರೀಕ್ಷಾ ವರ್ಷದಲ್ಲಿ ನಡೆಯಿತು, ತಿಂಗಳಲ್ಲಿ ಯಾವುದ್ರಲ್ಲಿ ಕ್ಲಿಯರ್ ಆಗಿದೆ ಅಂದ್ಬಿಟ್ಟು ಅಭ್ಯರ್ಥಿಯ ಹೆಸರು ಕ್ಯಾಂಡಿಡೇಟ್ ನೇಮ್ ಅಂತ ಕೊಟ್ಟಿರ್ತಾರೆ, ಅದು ನೋಡ್ಕೋಬೋದಾಗಿರುತ್ತೆ. ಅದನ್ನು ಬ್ಲರ್ ಮಾಡಿ ಶೋ ಮಾಡ್ತೀವಿ. ಮತ್ತು ತಾಯಿಯ ಹೆಸರು ಅಂತ ಕೊಟ್ಟಿದ್ದಾರೆ, ತಂದೆಯ ಹೆಸರು, ಮದರ್ಸ್ ನೇಮ್ ಮತ್ತು ಫಾದರ್ಸ್ ನೇಮ್ ಅನ್ನು ಕೊಟ್ಟಿರ್ತಾರೆ. ಜನ್ಮ ದಿನಾಂಕ ಡೇಟ್ ಆಫ್ ಬರ್ತನ ಕೂಡ ಕೊಟ್ಟಿರ್ತಾರೆ, ಗಮನಿಸ್ಕೋಬೋದಾಗಿರುತ್ತೆ. ವರ್ಗ ಕ್ಯಾಟಗರಿ ಯಾವುದು ಅಂತ ಕೂಡ ಕೊಟ್ಟಿರ್ತಾರೆ. ನಂತರದಲ್ಲಿ ವಿಶೇಷ ವಿಕಲಚೇತನರ ಅಭ್ಯರ್ಥಿಗಳ ಡಿಸಬಿಲಿಟಿ ಏಬಲ್ ಸ್ಟೂಡೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಬ್ಲರ್ ಮಾಡಿ ಶೋ ಮಾಡ್ತಿದ್ವಿ. ಅದು ಎಸ್ ಇದ್ರೆ ಎಸ್ ಅಂತ ನೀವು ಏನು ಸೆಲೆಕ್ಟ್ ಮಾಡಿರ್ತಿರಲ್ಲ ಅದು ಬೇಸ್ ಮೇಲೆ ಇರುತ್ತೆ. SR ಅಂತ ಕೊಟ್ಟಿರ್ತಾರೆ ಅದನ್ನು. ನಂತರದಲ್ಲಿ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ದಾರೆ. ಪೇಪರ್ 1 ಕ್ಲಾಸ್ 1ರಿಂದ 5th ತನಕ ಇರುತ್ತೆ. ಪೇಪರ್ 2 ಅಂತಕ್ಕಂಥದ್ದು 6th ಇಂದ 8th ತನಕ ಇರುತ್ತೆ. ಪೇಪರ್ 1 ಪೇಪರ್ 2 ಎರಡನ್ನ ಬರೆದಿದ್ದಾರೆ ಇವರು. ನಿಮ್ಮ ಒಂದು ಪೇಪರ್ 1 ಮಾತ್ರ ಬರ್ದಿರ, ಅದು ಪೇಪರ್ 2 ಕಲಿರುತ್ತೆ. ಪೇಪರ್ 2 ಮಾತ್ರ ಬರ್ದಿರಿ, ಪೇಪರ್ 1 ಕಲಿರುತ್ತೆ. ಎರಡನ್ನೂ ಬರ್ದಿರಿ, ಎರಡನ್ನ ಗಮನಿಸ್ಕೋಬೋದಿರುತ್ತೆ. ಪೇಪರ್ 1ನ ಸಬ್ಜೆಕ್ಟ್ಸ್ ಏನಿರುತ್ತಲ್ಲ ಈ ರೀತಿಯಾಗಿದ್ವು. ನಂತರದಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಗಿರ್ಬೋದು, ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದಾರೆ ಅವರು ಅದನ್ನು ಅಲ್ಲಿ ಕೊಟ್ಟಿರ್ತಾರೆ, ಅಲ್ಲಿ ಗಮನಿಸ್ಕೋಬೋದಾಗಿರುತ್ತೆ. ನಂತರದಲ್ಲಿ ಪೇಪರ್ 2ಗೆ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಮತ್ತು ಇಲ್ಲಿ 114 ಏನಂತಿದೆ ಇದನ್ನು ಮೆನ್ಷನ್ ಮಾಡೋದು ಗಮನಿಸ್ಕೋದಿಲ್ಲ, ಇದು ಬೇಕಿದ್ರೆ. ಯಾಕಂದರೆ ಆ ವರ್ಷದಲ್ಲಿ ಒಂದು ಕ್ವಶನ್ ಡಿಲೀಟ್ ಆಗಿತ್ತು, ಆ ಒಂದು ಕಾರಣಕ್ಕೆ 149ಗೆ ಟೋಟಲ್ ಮಾಡಿ ಅವರಿಗೆ ರಿಸಲ್ಟನ್ನು ಕೊಟ್ಟಿರ್ತಾರೆ. ಸೊ ಆ ಬೇಸ್ ಮೇಲೆ ಇದು ಇರುವಂಥದ್ದಾಗಿರುತ್ತೆ. ನಂತರದಲ್ಲಿ ಸ್ಕೋರ್ಡ್ ಮಾರ್ಕ್ಸ್ ಎಲ್ಲ ನೋಡ್ಕೊಂಡಿದ್ದೀರಾ. ಇಲ್ಲಿ ಕೆಳಗಡೆ QR ಕೋಡನ್ನು ಕೂಡ ಕೊಟ್ಟಿರ್ತಾರೆ ಅಭ್ಯರ್ಥಿಗಳಿಗೆ. QR ಕೋಡ್ ಏನಿರುತ್ತಲ್ಲ ಅದನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಕೂಡ ಹೆಚ್ಚುವರಿ ಮಾಹಿತಿನ ಇದಕ್ಕೆ ಸಂಬಂಧಪಟ್ಟಂತೆ ದೃಢೀಕರಿಸ್ಕೋಬೋದು ಅಂತ ಇಲ್ಲಿ 3ನೇ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಡಬಹುದಾಗಿರುತ್ತೆ. ಪ್ರಮಾಣಪತ್ರದಲ್ಲಿ ಮುದ್ರಿಸಲಾದ QR ಕೋಡನ್ನು ಸ್ಕ್ಯಾನ್ ಮಾಡುವ ಮೂಲಕ ಈ ಪ್ರಮಾಣಪತ್ರದ ದೃಢೀಕರಣವನ್ನು ಪರಿಶೀಲಿಸಬಹುದು ಅಂತ ಕೊಟ್ಟಿದ್ದಾರೆ. ಹಾಗೆ ಮೊದಲನೇ ಸೂಚನೆಗಳಲ್ಲಿ ಇದು ವಿದ್ಯುನ್ಮಾನದಿಂದ ಮೂಲಕ ನೀಡಲಾದ ಪ್ರಮಾಣಪತ್ರ ಅಂತ ಕೊಟ್ಟಿದ್ದಾರೆ. ಎರಡನೇದು CSE ಕಚೇರಿಯಿಂದ ಯಾವುದೇ ಮುದ್ರಿತ ಅಂಕಪಟ್ಟಿ ನೀಡಲಾಗುವುದಿಲ್ಲ, ಬೇರೆ ಮಾರ್ಕ್ಸ್ಗಳನ್ನ ಅಂತ ಕೊಡೋದಿಲ್ಲ, ಇದೇ ಫೈನಲ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸಿಗ್ನೇಚರ್ ಇರುತ್ತೆ ಜಾಯಿಂಟ್ ಡೈರೆಕ್ಟರ್ದು, ಗಮನಿಸ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀವಿ. ಇಂಗ್ಲೀಷ್ನಲ್ಲಿ ಕೂಡ ಕೊಟ್ಟಿದ್ದಾರೆ, ಗಮನಿಸ್ಕೋಬೋದಿರುತ್ತೆ. ನಂತರದ ಈ ಕಡೆ ಸ್ಕ್ರಾಲ್ ಮಾಡಿದಾಗ ವಿವರಣೆಗಳು ಅಂತ ಕೊಟ್ಟಿದ್ದಾರೆ. ಶಿಕ್ಷಕರ ಅರ್ಹತಾ ಪತ್ರ ಪ್ರಮಾಣಪತ್ರವು ಈ ಪತ್ರದಲ್ಲಿ ನಮೂದಿಸಲಾದ ತಿಂಗಳು ಮತ್ತು ವರ್ಷದಿಂದ ಜೀವಿತಾವಧಿಯವರೆಗೆ ಮಾನ್ಯವಾಗಿರುತ್ತೆ, ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಈ ಅರ್ಹತಾ ಪ್ರಮಾಣಪತ್ರವನ್ನು ವರ್ಗಾವಣೆ ಮಾಡುವಂತಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಇನ್ನೊಬ್ಬರಿಗೆ ಅವರ ಹೆಸರಿಗೆ ಸಂಬಂಧಪಟ್ಟಂತೆ ಕೊಡೋ ರೀತಿ ಇಲ್ಲ ಅಂತ ಮೆನ್ಷನ್ ಆಗಿರೋದಾಗಿರುತ್ತದೆ. ಹಾಗೆ ಮಾಡಿದಲ್ಲಿ ಅಂತಹವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಈ ಅರ್ಹತಾ ಪ್ರಮಾಣ ಪತ್ರದಲ್ಲಿ ನೀಡಿರುವಂತಹ ವೈಯಕ್ತಿಕ ಮಾಹಿತಿಗಳಿದಾವಲ್ಲ, ಅಭ್ಯರ್ಥಿ ಆನ್ಲೈನ್ ಮೇಲೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಮೂದಿಸಿರ್ತಕ್ಕಂಥ ವಿವರಗಳನ್ನು ಆಧರಿಸಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಒದಗಿಸಿರುವಂಥ ಮಾಹಿತಿಗಳು ತಪ್ಪಾಗಿದ್ದಲ್ಲಿ ಅರ್ಹತಾ ಪ್ರಮಾಣ ಪತ್ರ ಅನುಚಿತಗೊಳಿತದ ಮಾಹಿತಿನ ಕೊಟ್ಟಿದ್ದಾರೆ, ಅಂದರೆ ಇನ್ವಾಲಿಡ್ ಆಗುತ್ತೆ ಅಂದ್ಬಿಟ್ಟು ಮಾಹಿತಿನ ಕೊಟ್ಟಿದ್ದಾರೆ. ನಿಮ್ಮ ಸ್ನೇಹಿತರಿಗೆ ಮಾರಿದ ಈ ವಿಡಿಯೋನ ಶೇರ್ ಮಾಡೋರಿಗೂ ಕೂಡ ಒಂದು ಡೌಟ್ ಇರ್ಬೋದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.